ಅಶ್ವಿನಿ ಶಂಕರ್ ಏನಿದು ಪ್ರೀತಿ? ನಾನು ಹೇಳೋದು ಇಲ್ಲಿದೆ ಅನ್ನ ತಿನ್ನೋದು. ಅಲ್ಲಿ ಬಂದಿರುವಂತ ಸಿಚುವೇಶನ್ ಏನು ಅಂದ್ರೆ, ಭಾಂಡಗೆ ಅವರು ಬರ್ತಾ ಇದ್ರು ಈ ಕಡೆಯಿಂದ ನಾಸಿರ್ ಹುಸೇನ್ ಅವರು ಬರ್ತಾ ಇದ್ರು. ಆ ಕಡೆ ಭಾಂಡಗೆ ಜಿಂದಾಬಾದ್ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗಿದ ನಂತರ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕೌಂಟರ್ ಆಗಿ ಸಡನ್ ಆಗಿ ಬಾಯಿಂದ ಬಂದ ಪದ ಇದು ಅಂತ ಅಲ್ಲಿದ್ದವರು ಕೆಲವರು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಷಯ. ಆದರೂ ಕೌಂಟರ್ ಕೊಡಬೇಕು ಅನ್ನೋ ವಿಷಯವೇ ಆದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೆಂಗೆ ಬರಕ್ ಸಾಧ್ಯ? ಇದು ಕಾಂಗ್ರೆಸ್ ಪಕ್ಷದ ನೀತಿ ಜಗತ್ ಜಾಹೀರ ಭಾವನಾ ಇಲ್ಲಿ ಆಯ್ತಾ. ನಾವು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಅವರಿಂದ ಹಿಡಿದು ಸಾದಿಕ್ ಪಾಷಾರವರೆಗೂ, ಈ ವಾಹಿನಿಯಲ್ಲಿ ಕೂತಿರೋ ಸಾದಿಕ್ ಪಾಷಾವರೆಗೂ ಯಾವ ರೀತಿ ಅದನ್ನ ಜನರನ್ನ ಈ ಸ್ಟೇಟ್ಮೆಂಟ್ ಜನರ ಮುಂದೆ ತಿರ್ಚಿಸಬಹುದು, ಯಾವ ರೀತಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು, ಅದನ್ನು ಮಾಡ್ತಾ ಇದ್ದಾರಾಗ್ಲಿ. ಇಲ್ಲಿ ಒಂದು ನಿಮಿಷ ಹಾಗಿದ್ರೆ ನಾನು ಸೀರೆ ತಕೊಂಡು ಹೋಗಲಿಲ್ಲ, ಸಾದಿಕ್ ಪಾಷಾ ಸೀರೆ ತಕೊಂಡು ಹೋಗಲಿಲ್ಲ. ನರೇಂದ್ರ ಮೋದಿ ಸಾಹೇಬ್ ಹೋಗಿದ್ರು, ಸೀರೆ ತಕೊಂಡು ನರೇಂದ್ರ ಮೋದಿ ಸಾಹೇಬ್ ಬಿರಿಯಾನಿ ತಿನ್ನಕ್ಕೆ ನರೇಂದ್ರ ಮೋದಿ ಸಾಹೇಬ್ ಹೋಗಿದ್ರು. ಪಾಕಿಸ್ತಾನ ಅಂದ್ರೆ ನಮ್ಗೆ ಅಸಹ್ಯ, ಪಾಕಿಸ್ತಾನದಿಂದ ನಮ್ಗೆ ಏನು ಕನೆಕ್ಷನ್ ಇಲ್ಲ. ನಿಮ್ಗೆ ಕನೆಕ್ಷನ್, ನೀವು ಹೋಗ್ಬಿಟ್ಟು ಬಿರಿಯಾನಿ ತಿಂತೀರಾ, ಪಾಕಿಸ್ತಾನ ಜೈಕರ ನಿಮ್ಮಂತವರು ಕೂಗಿರ್ಬೋದು, ಯಾರು ಮುಸಲ್ಮಾನ್ ಕೂಗಲ್ಲ ಅಂತ ಕೂಗುವಂತ ಫಾಲೋವರ್ಸ್ ನ ಇಟ್ಕೊಂಡಿರೋರು ನಾಸಿರ್ ಹುಸೇನ್ ಅವರು ಆಂಟಿ ನ್ಯಾಷನಲ್ ಸ್ಟಡೀಸ್ ಅಲ್ಲಿ PhD ಮಾಡಿರ್ಬೇಕು ಭಾವನಾ, ನಾಟ್ ಆನ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಅಟ್ JNU ಏನು ಯಾವ ರೀತಿ ಕೆಲಸ ಮಾಡ್ತಿದೆ, ಈ ರೀತಿ ಕೆಲಸಗಳಿಗೆ ಯಾವ ರೀತಿ ಕುಮ್ಮಕ್ ಕೊಡ್ತಾ ಇದೆ ಅಂತ ಪ್ರತಿಯೊಂದು ನಮಗ್ ಗೊತ್ತಿದೆ. ಮೊನ್ನೆ ತಾನೇ ನಾವು ನೋಡಿದೀವಿ ಎಂತಹ ಅವ್ರನ್ನ ಇವರು ಸಂವಿಧಾನ ದಿವಸಕ್ಕೆ ಕರೆಸಿದ್ರು ಗೆಸ್ಟ್ ಆಗಿ ಅಂತ ಅನ್ಬಿಟ್ಟು. ಯಾಕೆ ಈ ರೀತಿ ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇದೆ ಕಾಂಗ್ರೆಸ್? ಅಲ್ಲಿ ನೋಡಿದ್ರೆ ಅವರ ಸೋ ಕಾಲ್ಡ್ ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಭಾರತನ ಜೋಡೋ ಜೋಡೋ ಅಂತಾರೆ. ಲೋಕಸಭಾದಲ್ಲಿ ರಮೇಶ್ ಬಿದ್ದೂರಿ ಏನು ಹೇಳಿದ್ರು, ದೇವ್ರದ್ದು ಸ್ಥಾನ ಅದೇ ಸಂವಿಧಾನ ಸ್ಥಾನ, ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ ಎಲ್ಲ ನೋಡಿ ದೇವ್ರ ಕೆಲಸ ಮಾಡೋ ಜಾಗದಲ್ಲಿ ರಮೇಶ್ ಬಿದ್ದೂರಿ ಏನು ಹೇಳ್ತಾನೆ, ಏ ಬಡವ, ಏ ಮುಸಲ್ಮಾನ್, ನೀನು ಆಚೆ ಹೋಗು, ನೀನು ಆಚೆ ನೋಡ್ತೀನಿ, ನೀನು ಹೋಗೋದಲ್ವಾ, ನೀನು ಸತ್ವ, ನೀನು ಇಲ್ಲ ಅಂತ ಹೇಳ್ತಾನಲ್ಲ. ನಾಚಿಕೆ ಊರಿಗೆ ಬರಲ್ವಾ? ನಾಚಿಕೆ ಊರಿಗೆ ಬರಲ್ವಾ? ಬಿಜೆಪಿ ವ್ಯಕ್ತಿಗಳಿಗೆ ನಾಚಿಕೆ ಬರಲ್ವಾ? ಮುಸಲ್ಮಾನರು ಯಾವತ್ತು ಪಾಕಿಸ್ತಾನ ಪರವಾಗಿ ಮಾತಾಡಲ್ಲ, ಮುಸಲ್ಮಾನ್ ಬೈಕಾಟ್ ಮಾಡ್ತಾರೆ ಪಾಕಿಸ್ತಾನ. ಸಾದಿಕ್ ಪಾಷಾ ಅವರೇ ಒಂದ್ ನಿಮಿಷ ಅಶ್ವಿನಿ ಒಂದ್ ಸೆಕೆಂಡ್ ವೈ ಯು ಆರ್ ಗೆಟಿಂಗ್ ಪ್ರವೋಕ್ಡ್? ಸಾದಿಕ್ ಪಾಷಾ ಅವರೇ, ಅದಕ್ಕೂ ಇವರು ಅವಮಾನ ಮಾಡ್ತಾ ಇದ್ದಾರೆ, ಪತ್ರಕರ್ತರಿಗೂ ಅವಮಾನ ಮಾಡ್ತಾ ಇದ್ದಾರೆ, ಸತ್ಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ದೇಶಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.